ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ತಡ ಮಾಡೋದ್ ಬೇಡ, ಕಾರ್ಯಕ್ರಮನ ಪ್ರಾರಂಭ ಮಾಡ್ಬೇಡ. ಇಲ್ಲಿರುವಂತಹ 4 ಕುಟುಂಬಗಳಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಓಕೆ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೀರಾ? ಓಕೆ, ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಗಳ ಪರಿಚಯ ಆಗ್ಬೇಕಲ್ಲ, ಸೊ ನಿಮ್ಗಳ ಪರಿಚಯ ಮಾಡ್ಕೊಳ್ತೀನಿ. ಮೊದಲಿಗೆ ಸೌರಭ ಕುಟುಂಬದ ಪರಿಚಯ ಮಾಡ್ಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಕುಮಾರ್, ಮೂಲತಃ ಬೆಂಗಳೂರಿನವ. ನನ್ನ ವೃತ್ತಿ ಮಂಗಳೂರಿನಲ್ಲಿ ಪೆಟ್ರೋಲಿಯಂ ರಿಫೈನರಿಯಲ್ಲಿ. ಇವರು ನನ್ನ ಮಡದಿ ಶ್ರೀ ಸೌಂದರ್ಯ. ಇವರ ವೃತ್ತಿ ಬಂದು ಬ್ಯೂಟಿಷಿಯನ್. ಅವರ ನನ್ನ ಸಹೋದರಿ ಲಾವಣ್ಯ MNC ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದಾರೆ. ಅವ್ರು ನನ್ನ ಇನ್ನೊಬ್ಬ ಸಹೋದರಿ ರಂಜಿತಾ, ಅವರು ಸಹ MNC ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದಾರೆ. ಓಕೆ, ಸೌರಭ ಅಂತ ಯಾಕೆ ಟೀಮ್ ಹೆಸರು? ಸೌರಭ ಅಂತ ಹೇಳಿದ್ರೆ ಮೂವರ ಹೆಸರು ಬರುತ್ತೆ ಮ್ಯಾಮ್, ಸೌಂದರ್ಯ, ರಂಜಿತಾ, ಭರತ್, ಹಾಗೆ ಸೌರಭ ಅಂತ ಹೆಸರು ಇಟ್ಟಿದ್ದೀವಿ. ಸೊ ಎಲ್ಲ ಯಂಗ್ಸ್ಟರ್ ಗಳೇ ಇದ್ದೀರಾ, ಸಖತ್ತಾಗಿ ಆಟ ಆಡ್ಬೇಕು. ಓಕೆ ಮ್ಯಾಮ್. ಹಳೆ ಪ್ರಶ್ನೆಗಳಂದ್ರೆ ಹಳೆ ನಟ ನಟಿಯರು ಅಥವಾ ಹಳೆ ಚಲನಚಿತ್ರದ ಬಗ್ಗೆ ಬಂದ್ರೆ ಏನ್ ಮಾಡ್ತೀರಾ? ತಯಾರಾಗಿದ್ದೀರಾ? ಸೂಪರ್. ಇದೇ ಜೋಶ್ ಇರ್ಲಿ, ಇದೇ ಜೋಶ್ ಫುಲ್ ಕಾರ್ಯಕ್ರಮದುದ್ದಕ್ಕೂ ಕಂಟಿನ್ಯೂ ಆಗಬೇಕು. ವೆರಿ ಆಲ್ ದ ಬೆಸ್ಟ್. ಸೌರಭ ಕುಟುಂಬಕ್ಕೆ ಮತ್ತೊಂದ್ಸಲ ಸ್ವಾಗತ. ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. ಓಕೆ, ಈ ಕಡೆ ನರಸೀಪುರ ಕುಟುಂಬ ಇದೆ. ನರಸೀಪುರ ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ವಿ, ನಿವೃತ್ತ ಮುಖ್ಯೋಪಾಧ್ಯಾಯರು. ನನ್ನ ಶ್ರೀಮತಿ ಸುಜಾತ DH, ನನ್ನ ಹಿರಿಯ ಮಗಳು ಲಕ್ಷ್ಮಿ NS, MTech ಇನ್ ಅಗ್ರಿ, GKVK ಓದ್ತಾ ಇದ್ದಾಳೆ. ತುಳಸಿ NS, ಆರ್ಕಿಟೆಕ್ಚರ್ ಪ್ಲಾನಿಂಗ್, ನಿಟ್ಟೆ ಮೀನಾಕ್ಷಿ ಕಾಲೇಜ್ ಓದ್ತಾ ಇದ್ದಾಳೆ. ಓಕೆ, ಸೊ ಇಡೀ ಫ್ಯಾಮಿಲಿ ಬಂದಿದ್ದೀರಾ ಆಟ ಆಡೋದಕ್ಕೆ. ಸರ್ ರಿಟೈರ್ಡ್ HM ಅಂತ ಹೇಳಿ ಬಹಳ ಖುಷಿ ಆಗ್ತದೆ. ಸ್ಕೂಲಲ್ಲಿ ಇದ್ದಾಗ ಹೆಡ್ ಮಿಸ್ ಅಥವಾ ಹೆಡ್ ಮಾಸ್ಟರ್ ಬಂದ್ಬಿಟ್ಟು ನಮಗೆ ಭಯ ಆಗೋದು. ಇವತ್ತು ಬಂದಿದ್ದಾರೆ. ಮನೆಯಲ್ಲೂ ಸ್ಟ್ರಿಕ್ಟ್ ಹೇಗೆ? ಹೌದಾ? ಏನ್ ಸರ್ ನೀವು ಮನೆಯಲ್ಲೂ ಸ್ಟ್ರಿಕ್ಟ್, ಸ್ಕೂಲಲ್ಲೂ ಸ್ಟ್ರಿಕ್ಟ್? ಹೌದಾ? ಸೊ ನರಸೀಪುರ ಅಂದ್ರೆ ನಿಮ್ಮ ಊರ ಹೆಸರು ಸರ್? ನಮ್ಮ ಊರ ಹೆಸರು, ನನ್ನ ಹುಟ್ಟೂರು. ಹುಟ್ಟೂರು ಅಲ್ಲಿ, ಬಟ್ ಇರೋದೆಲ್ಲ ಬೆಂಗಳೂರಲ್ಲಿ, ಬನ್ನೇರ್ಘಟ್ಟ. ಓಕೆ, ಸರ್ಗೆ ನಿಮ್ಮ ಫೇವ್ರೆಟ್ ಹೀರೋ ಸರ್ ಯಾರು? ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅವರು. ಸೂಪರ್. ಇಡೀ ಫ್ಯಾಮಿಲಿ ಬಂದಿದ್ದೀರಾ, ಖುಷಿ ಆಗ್ತಾ ಇದೆ. ಸರ್ ಮನೆಯಲ್ಲಿ ಸ್ಕೂಲಲ್ಲಿ ಸ್ಟ್ರಿಕ್ಟ್ ಆಗಿರ್ತೀರಾ, ಇಲ್ಲಿ ಸ್ಟ್ರಿಕ್ಟ್ ಆಗಿರಂಗಿಲ್ಲ, ಎಂಜಾಯ್ ಮಾಡ್ಬೇಕು. ಸೊ ಅಪ್ಪ ರಾಜ್ಕುಮಾರ್ ಅಭಿಮಾನಿ, ಮಕ್ಕಳು ಪುನೀತ್ ರಾಜ್ಕುಮಾರ್ ಅಭಿಮಾನಿ. ಓಕೆ, ನೀವು? ನಾವು ರಾಜ್ಕುಮಾರ್ ಅಭಿಮಾನಿ. ಹೌದಾ? ಆ ಗಂಡ ಹೆಂಡತಿ ಇಬ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ, ಮಕ್ಕಳಿಬ್ರು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ತುಂಬಾ ಖುಷಿ ಆಗ್ತಾ ಇದೆ. ಇಡೀ ಟೀಮ್ ಬಂದಿದ್ರ, ಫುಲ್ ಎಂಜಾಯ್ ಮಾಡಿ. ಇವತ್ತು ಸ್ಟ್ರಿಕ್ಟ್ ಆಗಿರಕ್ ಬಿಡ್ಬೇಡಿ ಅವ್ರನ್ನ. ನರಸೀಪುರ ಕುಟುಂಬಕ್ಕೆ ವೆರಿ ಆಲ್ ದ ಬೆಸ್ಟ್. ಚೆನ್ನಾಗಿ ಆಟ ಆಡಿ. ಓಕೆ, ಈ ಕಡೆ ಶ್ರೀ ಆಂಜನೇಯ ಕುಟುಂಬ. ಹೆಸರಲ್ಲೇ ಆಂಜನೇಯ, ಆಂಜನೇಯನಷ್ಟೇ ಶಕ್ತಿ ಬರಲಿ, ಚೆನ್ನಾಗಿ ಆಟ ಆಡಬೇಕು. ದೇವರ ಆಶೀರ್ವಾದ ಇದೆ ನಿಮ್ಮ ಕುಟುಂಬಕ್ಕೆ. ಸೊ ಶ್ರೀ ಆಂಜನೇಯ ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ತೆ ಎಲ್ಲರಿಗೂ. ನಾನು VC ಬೈರೇಶ್, ಹೊಳಲ್ಕೆರೆ ತಾಲೂಕು, ಜೀವಡೇರಳ್ಳಿಯಿಂದ ಬಂದಿದ್ದೀನಿ. ನಮ್ಮ ಕಸಿನ್ನು ಶೀಲಾ ಮೇಡಮ್, ಶೀಲಾ ಅಂತೇಳಿ ಅಂಗನವಾಡಿ ಟೀಚರಾಗಿ ವರ್ಕ್ ಮಾಡ್ತಾರೆ. ಅವರು ಪ್ರಭಾ ಅಂತೇಳಿ ಸಮಾಜ ಸೇವೆ ವರ್ಕ್ ಮಾಡ್ತಾ ಇದ್ದಾರೆ. ಆ ಕಡೆ ನಮ್ಮ ಗೀತಾ ಅಂತೇಳಿ, ಅವರು ಇವತ್ತು ನಮ್ಮ ಜಿಲ್ಲಾ ಅಂದರೆ ರಾಜ್ಯದ JDS ಇದರಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ. ಎಲ್ಲ ಒಂದು ಕುಟುಂಬದಲ್ಲಿ ಇವತ್ತು ನಿಮ್ಮ ಒಂದು ಚಂದನ ವಾಹಿನಿಗೆ ಬಂದಿದ್ದೀವಿ ಮೇಡಮ್. ನಮಸ್ಕಾರ. ಖುಷಿ ಆಗ್ತದೆ. ಆಕ್ಚುಲಿ ಅಂಗನವಾಡಿ ಅಂದ ಕೂಡಲೇ ನಮಗೆ ಮೇಡಮ್ ಅಂತ ಬಂದ್ಬಿಡುತ್ತಲ್ಲ, ಆಟೋಮೆಟಿಕ್ ಆಗಿ. ಸೊ ಆಂಜನೇಯ ಇಷ್ಟವಾದ ದೇವರ ಎಲ್ರಿಗೂ? ಮನೆ ದೇವರ. ಸೊ ಜೈ ಆಂಜನೇಯ ಅಂದ್ಬಿಡಿ, 4 ಜನ ಸೇರ್ಕೊಂಡು ಜೈ ಆಂಜನೇಯ. ಸೊ ಆಲ್ ದ ಬೆಸ್ಟ್. ಚೆನ್ನಾಗಿ ಆಟ ಆಡಿ. ಆಂಜನೇಯನ ಆಶೀರ್ವಾದ ಕೂಡ ಇರುತ್ತೆ. ಸೊ ಇಡೀ ಫ್ಯಾಮಿಲಿ ಬಂದಿದ್ದೀರಾ. ಯಾವಾಗ್ಲೂ ಈಗ ಅವರು JDS ಅಲ್ಲಿ ಇದ್ದಾರೆ ಅಂದ್ರು, ಇವ್ರು ಅಂಗನವಾಡಿ, ನೀವು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಒಟ್ಟಿಗೆ ಸಿಗೋದಿಲ್ಲ. ಈ ಮೂಲಕ ನೀವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ಆಗ್ತಾ ಇದೆ ಅಲ್ವಾ? ಸೊ ಚೆನ್ನಾಗಿ ಆಟ ಆಡಿ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಓಕೆ, ಇನ್ನು ಆ ಕಡೆ ಹಾಲು ಜೇನು ಕುಟುಂಬ. ಹಾಲು ಜೇನು ಕುಟುಂಬದ ಪರಿಚಯ ಮಾಡ್ಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯಶ್ರೀ ಅಂತ. ನಾವೆಲ್ಲ ದಾವಣಗೆರೆಯಿಂದ ಬಂದಿದ್ದೀವಿ. ಇವರೆಲ್ಲ ನನ್ನ ಕಸಿನ್ಸು. ಇವರು ಕೃತಿಕಾ ಅಂತ ಪ್ರೈವೇಟ್ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ. ಇವರು ಹೇಮಾ ಅಂತ ಇನ್ನು ಸ್ಟಡೀಸ್ ಮಾಡ್ತಿದ್ದಾರೆ. ಮತ್ತು ಅವರು ಹರ್ಷ ಅಂತ ನಮ್ಮ ಬ್ರದರು. ಸೊ ಅವರು ಫ್ರೀಲಾನ್ಸ್ ಎಡಿಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಓಕೆ, ನೀವು ಅಂದರೆ ದಾವಣಗೆರೆಯಿಂದ ಬಂದಿರೋದು ಎಲ್ಲರೂ? ಹೌದು. ಓಕೆ, ತುಂಬ ಖುಷಿ ಆಗ್ತಾ ಇದೆ. ಹಾಲು ಜೇನು ಅಂತಂದರೆ ಎಲ್ಲ ಒಗ್ಗಟ್ಟಾಗಿರೋದು ಅಂತನಾ? ಹೌದು. ಯಾರಿದು ಸಜೆಸ್ಟ್ ಮಾಡಿದ್ದು ಹೆಸರು? ನಮ್ಮ ಬ್ರದರಾ? ಓಕೆ. ಸೊ ಹಾಲು ಜೇನು ಹೇಗೆ ಬೆರ್ತೋಗಿರುತ್ತೋ ಹಾಗೆ ಯಾವುದೇ ಒಂದು ಕ್ವೆಶನ್ಗೆ ಆನ್ಸರ್ ಮಾಡೋವಾಗ್ಲೂ ಎಲ್ಲರೂ ಡಿಸ್ಕಸ್ ಮಾಡಿ ಕೊನೆಗೊಂದು ಉತ್ತರ ಕೊಡಿ. ಓಕೆ, ಚೆನ್ನಾಗಿ ಆಟ ಆಡಬೇಕು. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಸೊ 4 ಕುಟುಂಬಗಳ ಪರಿಚಯ ಆಯ್ತು. ಇನ್ನೇನು ಆಟ ಶುರು ಮಾಡ್ಬೇಡ ಅಲ್ಲ?
ರೆಡಿ ಇದ್ದೀರಾ ಎಲ್ಲ? ನೀವೆಲ್ಲ ಒಂದ್ಸಲ ಜೋರಾಗಿ ಎಸ್ ಅಂದ್ರೆ ಶುರು ಮಾಡ್ತೀನಿ ನಾನು. ಸೂಪರ್. ಸೊ ಎಲ್ಲರೂ ತಯಾರಾಗಿ ಬಂದಿದ್ದಾರೆ, ಫುಲ್ ಜೋಶಲ್ಲಿದ್ದಾರೆ. ಕಾರ್ಯಕ್ರಮನ ಪ್ರಾರಂಭ ಮಾಡ್ಬೇಡ ಮೊದಲನೇ ಸುತ್ತಿನಿಂದ. ಸೊ ನಮ್ಮ ಮೊದಲನೇ ಸುತ್ತು ಅದಲ್ ಬದಲ್. ಅದಲ್ ಬದಲ್ ಸುತ್ತು ನಿಮಗೆ ಗೊತ್ತೇ ಇದೆ. ನಾವು ಅದನ್ನ ಜಂಬಲ್ ಮಾಡಿ ಕೊಟ್ಟಿರ್ತೀವಿ ಅಕ್ಷರಗಳನ್ನ, ಅದನ್ನ ಸೇರ್ಸ್ ಹೇಳಬೇಕು. ಅದು ವ್ಯಕ್ತಿ ಹೆಸರಾಗಿರುತ್ತೆ, ಮತ್ತೆ ಒಂದು ಹಾಡಿನ ಹೆಸರಾಗಿರುತ್ತೆ, ಒಂದು ಚಲನಚಿತ್ರದ ಹೆಸರಾಗಿರುತ್ತೆ. ಆಸ್ ಯೂಶುವಲ್ ಸೌರಭ ಕುಟುಂಬದಿಂದನೇ ಶುರು ಮಾಡೋದು. ರೆಡಿ ಇದೀರಾ ಅಲ್ವಾ? ಸ್ಟಾರ್ಟ್ ಮಾಡೋಣ. ಓಕೆ, ನಮ್ಮ ಸೌರಭ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ನೆ ನ ನೆ ಮ ಲು ನಿ ಸ ನ ನಿ ಸ ಲು. ಜೋರಾಗಿ ಯಾರು ಡಿಸ್ಕಸ್ ನಮ್ಮ ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ. ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ನೋಡಿದ ಕೂಡಲೇ ಅವ್ರಿಗೆ ಗೊತ್ತಾಗಿದೆ. ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ ಈಗ. ಸರಿಯಾದ ಉತ್ತರ. ನಿಮ್ಮ ಕನಸು ಮನಸ್ಸಿನಲ್ಲಿರೋದು ಮೇಡಮ್ ಏನಾ? ಓಕೆ, ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 4 ವರ್ಷ ಆಗಿದೆ. 4 ವರ್ಷ. ಸೊ ಎಲ್ಲ ಅದಕ್ಕೆ ಯಂಗ್ ಕಪಲ್ ಬಂದಿದ್ದೀರಾ. ಮಕ್ಕಳು ಇಲ್ಲ. ಓಕೆ, ಸೊ ಪ್ಲಾನಿಂಗ್. ಸೊ ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಅಂತ ಪಟ್ಟಂತ ಉತ್ತರವನ್ನ ಕೊಟ್ಟು ಸರಿಯಾದ ಉತ್ತರಕ್ಕೆ 20 ಅಂಕನ ಗಳಿಸಿದ್ರ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ರ ಅಂ ತ ಪ್ರೇ ಬಿ ಬ ಚು. ಅಂಬರ ಚುಂಬಿತ ಪ್ರೇಮ. ಅಮರ ಚುಂಬಿತ ಪ್ರೇಮ. ಅಂಬರ ಚುಂಬಿತ ಪ್ರೇಮ. ಅಂಬರ ಚುಂಬಿತ ಪ್ರೇಮ. ಅಂಬರ ಚುಂಬಿತ ಪ್ರೇಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅದು ಹಾಡಿನ ಸಾಲು. ಸರಿಯಾದ ಉತ್ತರ. ಹಾಡು ಹೇಳ್ಬಿಡಿ. ಯಾರಿಗೂ ಬರಲ್ವಾ? ಒಂದ್ಸಲ ಹೇಳಿ. ಬರಲ್ವಾ? ಕೇಳಿದಿರ ಒಟ್ಟ ಆ ಸಾಂಗ್. ಸೊ ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡ್ಬಿಡೋಣ. ಮೂರನೇ ಅದಲ್ ಬದಲ್ನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜು ಜು ಮಂ ರು ಳ ರಾ ಗು. ಮಂಜುಳಾ ಗುರುರಾಜ್. ಮಂಜುಳಾ ಗುರುರಾಜ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರ್ ಅಂತೂ ಫುಲ್ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮ್ಯಾಮ್ ಹವ್ಯಾಸಿ ಕವಿ ನಾನು, ಚುಟುಕು ಕವಿಗಳನ್ನ ಬರಿತಾ ಇರ್ತೀನಿ. ಓಹೋ, ಹಂಗಾಗಿ ನಿಮಗೆ ಬಹಳ ಸ್ವಲ್ಪ ಈಸಿ ಆಯ್ತು ಅಂತ ಅನ್ಸುತ್ತೆ. ನೋಡಿದ ಕೂಡಲೇ ಎಲ್ಲದಕ್ಕೂ ಪಟ್ 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 ಅಂತ ಉತ್ತರವನ್ನ ಕೊಟ್ಟು ಔಟ್ ಆಫ್ 60 ಅಂಕನ ಗಳಿಸಿದ್ರ. ವೆರಿ ವೆಲ್ ಪ್ಲೇ. ಒಳ್ಳೆ ಸ್ಟಾರ್ಟ್ ಅನ್ನ ಕೊಟ್ಟಿದ್ದೀರಾ. ಇವಾಗ ಅದಲ್ ಬದಲ್ ಸುತ್ತಿನ 3 ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟು ಇವಾಗ ನೋಡಿದ್ರಿ ಸೌರಭ ಕುಟುಂಬ ಆಟ ಹೇಗ್ ಆಡಿದ್ರು ಅಂತ. ನೀವು ಅದೇ ರೀತಿ ಆಟ ಆಡ್ಬೇಕು. ಓಕೆ, ಹೋಗ್ಬಿಡೋಣ ಅಲ್ಲ ಪ್ರಶ್ನೆಗಳಿಗೆ. ನಮ್ಮ ನರಸೀಪುರ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರ ಖಿ ದ್ರ ಮು ನ ಚಂ ಖಿ ಸ. ಓಕೆ, ನಾನು ಪ್ರಶ್ನೆನ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆನೆ ಚಂದ್ರಮುಖಿ ಪ್ರಾಣಸಖಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದಿರಾ. ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆ ಕು ನಿ ಟ ತಿ ನೋ ದೆ ನ ಕ ನ. ನಿನ್ನ ಕಣ್ಣೋಟ. ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಅದನ್ನ ಹಾಡಿನಲ್ಲೇ ಹೇಳ್ಬೋದಲ್ಲ. ನಿನ್ನ ಕಣ್ಣೋಟ. ಓಕೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಅಂತ ಹಾಡಿನಲ್ಲೇ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಹಾಡನ್ನ ಗೆಸ್ ಮಾಡಿದ್ದಾರೆ. ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಸೊ ಎಲ್ಲರೂ ಬಹಳ ಚುರುಕಾಗಿದ್ದಂಗಿದ್ದೀರಾ. ನೋಡಿದ ತಕ್ಷಣ ಹೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ಈ ರೀತಿ ಆನ್ಸರ್ ಮಾಡಿದ್ರೆ. ಈಗ ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಮೂರನೇ ಪ್ರಶ್ನೆ ನೋಡ್ಬಿಡೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾ ರಾ ನ ಶ್ ಮ ಜೆ ಥ. ರಾಜೇಶ್ ರಾಮನಾಥ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೊ ನಮ್ಮ ನರಸೀಪುರ ಕುಟುಂಬಸ್ಥರು ಕೂಡ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದಿರಾ. ವೆಲ್ ಡನ್. ಓಕೆ, ಇವಾಗ ನಮ್ಮ ಎರಡೂ ಕುಟುಂಬಗಳು ಔಟ್
ತಗೊಂಡಿದ್ದಾರೆ. ನೀವು ಹಾಗೆ ರೆಡಿ ಇದ್ದೀರಾ? ಸೊ ನೀವು 3 ಸರಿಯಾಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಜೈ ಆಂಜನೇಯ. ನಮ್ಮ ಆಂಜನೇಯ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಾ 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 ವೆ ಮಾ ದು ವ ಡು ವ. ಮಾವ ಮದುವೆ ಮಾಡು. ಮಾವ ಮದುವೆ ಮಾಡು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಇಲ್ಲಿ ಯಾರಿಗ್ ಮದ್ವೆ ಆಗಿಲ್ಲ, ಎಲ್ರಿಗೂ ಆಗಿದೆಯಾ? ಇನ್ನೇನು ಮಾವ ಮದ್ವೆ ಮಾಡು ಅಂತ ಉತ್ತರ ಕೊಟ್ಟು 20 ಅಂಕನ ಗಳಿಸಿದರೆ. ಇನ್ನ 2 ಪ್ರಶ್ನೆಗಳನ್ನ ನೋಡೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ನು ತೆ ಲ ರ ನೆ ಯಂ ಳ ನ ಕಾ ತೆ. ಹಾಡಿನ ಸಾಲು. ಮುಗಿತಾ ಇದೆ. ಸಮಯ ಮುಕ್ತಾಯವಾಗಿದೆ. ಇವಾಗ ಸುಳಿವು ನೋಡೋಣ. ನಿಮ್ಮ ಮೊದಲನೇ ಸುಳಿವು ಈ ರೀತಿ ಆಗಿದೆ. ಈ ಹಾಡಿನಲ್ಲಿ ಹೂವು ಇದೆ. ಕೆರಳುತ್ತಿದೆ ನಿನ್ನ ಕಣ್ಣೋಟ. ಕೆರಳುತ್ತಿದೆ ನಿನ್ನ ಕಣ್ಣೋಟ. ಓಕೆ, 2ನೇ ಸುಳಿವನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆನೆ ಕೆರಳುತ್ತಿದೆ ನಿನ್ನ ಕಣ್ಣೋಟ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅದಿದೆಯಾ ಅಲ್ಲಿ? ಓಕೆ, ಈಗ 2ನೇ ಸುಳಿವು ತಗೊಂಡು ಈಗ ಫೈನಲ್ ಆನ್ಸರ್ ಹೇಳ್ಬಿಡಿ. 2ನೇ ಸುಳಿವು ಡಾಕ್ಟರ್ ವಿಷ್ಣುವರ್ಧನ್ ಈ ಹಾಡಿನಲ್ಲಿದ್ದಾರೆ. ಮುದುಡಿದ ತಾವರಲ್ಲಿ. ಓಕೆ, ಈಗ ಉತ್ತರ ಅವರು ಮುದುಡಿದ ತಾವರೆ ಅರಳಿತು ಅಂತ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ ಇಲ್ವಾ ನೋಡ್ಬಿಡೋಣ. ನೆರಳನ್ನು ಕಾಣದ ಲತೆಯಂತೆ. ಓಕೆ, ಅದು ಸರಿಯಾಗಿ ನೋಡಿದಾಗ ಆ ಅಕ್ಷರಗಳಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಬಟ್ ಪರವಾಗಿಲ್ಲ, ಪ್ರಯತ್ನ ಪಟ್ಟಿದ್ದೀರಾ. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗ ಶ ಕು ಭೂ ನಿ ನ ಗ ಲ ನ. ಇದು ಹೆಸರು, ವ್ಯಕ್ತಿಯ ಹೆಸರು. ಈಸಿ ಆಗಿದೆ. ಕುಣಿಗಲ್ ನಾಗಭೂಷಣ್. ಓಕೆ, ಕುಣಿಗಲ್ ನಾಗಭೂಷಣ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರ್ ಆಗ್ಲೇ ಚಪ್ಪಾಳೆ ಹೊಡೆದು ಸರಿ ಅಂತ ಹೇಳಿದ್ಮೇಲೆ ಸರಿನೇ. ಹೆಡ್ ಮಾಸ್ಟರ್ ಹೇಳಿದ್ಮೇಲೆ ತಪ್ಪು ಅಂತ ಹೇಳಕ್ಕಾತ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕವನ್ನ ಗಳಿಸಿದ್ರೆ. ಓಕೆ, ಇವಾಗ 3 ಕುಟುಂಬಗಳು ಆಟ ಆಡಿದ್ದಾಯ್ತು. ನಮ್ಮ ಹಾಲು ಜೇನು ಕುಟುಂಬ ರೆಡಿ ಇದ್ದೀರಾ? ಹಾಲು ಜೇನು ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಿ ನ ಹೆಂ ಚೆ ನ ಲೆ ದ ತಿ ನ. ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ. ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕೊಟ್ಟಿದ್ದ ಅಥವಾ ಹೇಳ್ತಾ ಇರೋದ? ಜನರಲ್ ಆಗಿ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಹರ್ಷ ಅವ್ರಿಗೆ ಮದುವೆ ಆಗಿದ್ಯಾ? ಚೆನ್ನಾಗಿದಾರ ನಿಮ್ ಹೆಂಡತಿ? ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್. ಸೂಪರ್. ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಅಂತ ಹೇಳಿ 20 ಅಂಕವನ್ನ ಗಳಿಸಿದ್ದಾರೆ. ಈಗ 2ನೇ ಪ್ರಶ್ನೆಗೆ ಹೋಗ್ಬಿಡೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತೇ ರೇ ಮೌ ಕ ದ ಯ ಬ ನ ದ ವಿ. ಇದು ಹಾಡಿನ ಸಾಲು. ಬರೆಯದ ಮೌನದ ಕವಿತೆ. ಬರೆಯದ ಮೌನದ ಕವಿತೆ. ಬರೆಯದ ಮೌನದ ಕವಿತೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಹಾಡು ಹೇಳ್ಬೋದಲ್ಲ? ನಂಗೆ ಹಾಡಕ್ ಬರಲ್ಲ. ಯಾರಿಗೂ ಬರಲ್ವಾ? ಇವ್ರು ಆಡ್ತಾರೆ. ಒಂದ್ಸಲ ಹಾಡಿ, ಪರವಾಗಿಲ್ಲ. 2ಕ್ಕೆ 2 ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕ ಗಳಿಸಿದರೆ. 3ನೇದನಾದ್ರೂ ಕೊಟ್ಬಿಟ್ರೆ ಅವರು ಕೂಡ ಔಟ್ ಆಫ್ ಔಟ್. ಈಗ 3ನೇ ಪ್ರಶ್ನೆಗೆ ಹೋಗ್ಬಿಡೋಣ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ದ್ರಿ ಶೇ ಪ ಭಿ ಟ ಶ ಮ ಯ. ಶೇಷಾದ್ರಿ ಪಟ್ಟಾಭಿರಾಮಯ್ಯ. ಶೇಷಾದ್ರಿ ಪಟ್ಟಾಭಿರಾಮಯ್ಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪಟ್ಟಾಭಿರಾಮಯ್ಯ ಶೇಷಾದ್ರಿ. ಓಕೆ, ಬಟ್ ಅದನ್ನ ಸ್ವಲ್ಪ ಅದ್ಲು ಬದಲಾಗಿರೋದ್ರಿಂದ, ಬಟ್ ನೀವು ಕರೆಕ್ಟಾಗಿ ಗೆಸ್ ಮಾಡಿರೋದ್ರಿಂದ ನಿಮಗೆ ನಾವು ಕೊಡ್ತಾ ಇದ್ದೀವಿ ಮಾರ್ಕ್ಸ್. ಓಕೆ, 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ದೀರಾ. ಹಾಲು ಜೇನು ಕುಟುಂಬ ಕೂಡ
ಸೊ ಈ ಸುತ್ತು ಮುಕ್ತಾಯವಾಗಿದೆ. ಎಲ್ಲರೂ ತುಂಬಾನೇ ಚೆನ್ನಾಗಿ ಆಟ ಆಡಿದ್ರಿ. ಎರಡನೇ ಸುತ್ತಿಗೆ ಹೋಗ್ಬಿಡೋಣ ಇದೇ ಜೋಶಲ್ಲಿ. ರೆಡಿ ಇದ್ದೀರಲ್ಲ? ಓಕೆ, ಈಗ ಮುಂದಿನ ಸುತ್ತು ನಕ್ಷತ್ರ. ಓಕೆ, ನಕ್ಷತ್ರ ಸುತ್ತಿನ ಬಗ್ಗೆ ನಿಮಗೆ ಗೊತ್ತೇ ಇದೆ. ನನ್ನ ಹತ್ರ ಚೀಟಿಗಳಿದೆ. ಇಲ್ಲಿ ನಟ ನಟಿಯರು, ಸಂಗೀತ ನಿರ್ದೇಶಕರ ಹೆಸರು ನಿಮಗೆ ಸಿಗ್ಬೋದು. ಅವರ ಸಂಬಂಧಿತ ಪ್ರಶ್ನೆಗಳನ್ನ ಕೇಳ್ತೀವಿ, ನೀವು ಅದಕ್ಕೆ ಉತ್ತರನ ಕೊಡಬೇಕು. ಓಕೆ, ಸೌರಭ ಕುಟುಂಬ ರೆಡಿ ಇದ್ದೀರಾ? ಓಕೆ, ನಿಮ್ಮ ಹತ್ರನೇ ಬರ್ತಾ ಇದ್ದೀನಿ. ನಿಮಗೆ ಸಿಕ್ಕಿರೋದು ಮೋಹಕ ತಾರೆ ರಮ್ಯಾ. ಖುಷಿನಾ? ಎಲ್ಲಾ ಸಿನಿಮಾಗಳು ನೋಡಿದಿರಾ ಅವ್ರದ್ದು? ನಿಮ್ ಫೇವ್ರೆಟ್ ಹೀರೋಯಿನ್ ಅವರು ಇಲ್ವಾ? ಯಾರು ನಿಮ್ ಫೇವ್ರೆಟ್ ಹೀರೋಯಿನ್? ಓ, ನಿಜನಾ? ಅವ್ರಿಗೆ ಯಾರು ಇಷ್ಟ ಇಲ್ವಾ? ಓ, ಸೂಪರ್. ಹಾಗಾದ್ರೆ ನೋಡೋಣ. ರಮ್ಯಾ ಅವ್ರು ಸಿಕ್ಕಿರೋದು ನಿಮ್ಗಂತೂ ಖುಷಿ, ಯಾಕಂದ್ರೆ ಎಲ್ಲರೂ ಯಂಗ್ಸ್ಟರ್ಸ್ ಅವ್ರ ಮೂವಿಗಳನ್ನ ನೋಡಿರ್ತೀರಾ. ರಮ್ಯಾ ಅವ್ರ ಕುರಿತಾದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಹೋಗ್ಬಿಡೋಣ ಹಾಗಾದ್ರೆ. ರಮ್ಯಾ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮ್ಯಾ ಅವರ ಹುಟ್ಟಿದ ದಿನಾಂಕ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ನವೆಂಬರ್ 29, ಎರಡನೇ ಆಯ್ಕೆ ಆಗಸ್ಟ್ 29. ನವೆಂಬರ್ 29. ಗೆಸ್ ಮಾಡ್ತಾ ಇರೋದಾ? ನವೆಂಬರ್ 29 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 29 ನವೆಂಬರ್ 1982ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ರಮ್ಯಾ. ಓಕೆ, ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ರಮ್ಯಾ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮ್ಯಾ ಸಿನಿಮಾ ರಂಗ ಪ್ರವೇಶ ಮಾಡಿದ ಇಸವಿ ಯಾವುದು? ನಿಮ್ಮ ಮೊದಲನೇ ಆಯ್ಕೆ 2001, ಎರಡನೇ ಆಯ್ಕೆ 2003. ನಮ್ಮ 2003. 2003 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಪುನೀತ್ ರಾಜ್ಕುಮಾರ್ ನಟನೆಯ ಅಭಿ ಸಿನಿಮಾದ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. 2003ರಲ್ಲಿ ರಮ್ಯಾ 3 ಚಿತ್ರಗಳಲ್ಲಿ ನಟಿಸಿದ್ರು. ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದಿರಾ. ಈಗ ಮುಂದಕ್ಕೆ ಹೋಗ್ಬೇಡ. ರಮ್ಯಾ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮ್ಯಾ ನಟನೆಯ ಕಂಠಿ ಸಿನಿಮಾದ ನಿರ್ದೇಶಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ಎಸ್ ಭರತ್, ನಿಮ್ಮ ಎರಡನೇ ಆಯ್ಕೆ ನಾಗಣ್ಣ. ಮ್ಯಾಮ್ ನಾಗಣ್ಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಎಸ್ ಭರತ್. ನಾಗಣ್ಣ ಗೌರಮ್ಮ ಸಿನಿಮಾದ ನಿರ್ದೇಶಕ. ಗೌರಮ್ಮ ಸಿನಿಮಾದಲ್ಲಿ ಉಪೇಂದ್ರ ಅವ್ರ ಜೊತೆಗೆ ನಟಿಸಿದ್ರಲ್ಲ, ಆ ಸಿನಿಮಾದ ನಿರ್ದೇಶಕ. ಅವರು ಕವಿ ಅಂತ ಹೇಳಿರೋದ್ರಿಂದ ನಾವು ಅವ್ರ ಹತ್ರ ಕವನನಾದ್ರೂ ಕೇಳೋಣ. ಹಾಗಾದ್ರೆ ಒಂದು ಕವಿತೆ ಬರ್ಲಿ. ಚಂದನ ವಾಹಿನಿ ಬಗ್ಗೆ ಒಂದು ಚುಟುಕು ಕವಿತೆ ಬರ್ಲಿ. ಹೌದಾ? ಹೇಳಿ. ದೂರದರ್ಶನ ಚಂದನವನದ ಮೊದಲ ಮಗಳು. ಹೊಸತು ವಾಹಿನಿಗಳು ಎಷ್ಟೇ ಬಂದರೂ ವಿಭಿನ್ನ ಕಾರ್ಯಕ್ರಮ ನೀಡುವಲ್ಲಿ ಚಂದನ ಮೊದಲು. ಪ್ರತಿದಿನ ಸಂಜೆಯ ಚಿತ್ರಮಂಜರಿ ಹೇಳತಿರೋದು ಇದಕ್ಕಾಗಿ ನಾವು ಕಾಯುತ್ತಿದ್ದ ಪರಿ. ಎಲ್ಲರ ಮೆಚ್ಚುಗೆಯ ತಟ್ಟಂತ ಹೇಳಿ. ಡಾಕ್ಟರ್ ಸೋಮೇಶ್ವರ್ ಸರ್ ಮಾತಿನ ಶೈಲಿ ಬಲು ಶೈಲಿ. ಸೂಪರ್. ಚಂದನದ ಎಲ್ಲ ಪ್ರೋಗ್ರಾಮ್ಗಳನ್ನ ನೋಡ್ತೀರಾ ಹಾಗಾದ್ರೆ? ಹೌದು. ಹಾಗಾಗಿ ಬಹಳ ಸೊಗಸಾಗಿ ಚಂದನ ವಾಹಿನಿ ಅಲ್ಲಿ ಬರುವಂತಹ ಕಾರ್ಯಕ್ರಮಗಳ ಬಗ್ಗೆನೇ ಬರ್ದಿದ್ದೀರಾ. ತುಂಬಾ ಚೆನ್ನಾಗಿತ್ತು, ತುಂಬಾ ಸೊಗಸಾಗಿತ್ತು ನಿಮ್ ಕವನ ಕೂಡ. ಓಕೆ, ರಮ್ಯಾ ಅವರ ಕುರಿತಾದ ನೀವು 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರ ಈ ಸುತ್ತಿನಲ್ಲಿ. ವೆಲ್ ಡನ್. ಓಕೆ, ನಮ್ಮ ಎರಡನೇ ಕುಟುಂಬ ನರಸೀಪುರ ಕುಟುಂಬ ರೆಡಿ ಇದ್ದೀರಾ? ಓಕೆ, ನೋಡೋಣ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬರ್ತಾರಾ, ಪುನೀತ್ ರಾಜ್ಕುಮಾರ್ ಅವ್ರು ಬರ್ತಾರಾ, ಬೇರೆ ಯಾರಾದ್ರೂ ಬರ್ತಾರಾ? ಡಾಕ್ಟರ್ ರಾಜ್ಕುಮಾರ್ ನೋಡಿ ಹೇಗೆ ಅಣ್ಣವರೇ ಬಂದಿದ್ದಾರೆ. ಓಕೆ, ಅವ್ರು ಬಯಸಿದ್ದು ಅದೇ, ಒಂಥರ ಅದು ಬಂದಿರೋದು ಅದೇ, ಹಾಗೆ ಆಗಿದೆ. ಉತ್ತರಗಳನ್ನ ಸರಿಯಾಗಿ ಕೊಡ್ಬೇಕು. ವೈದ್ಯ ಹೇಳಿದ್ದು ಅದೇ, ರೋಗಿ ಬಯಸಿದ್ದು ಹಾಲು ಅನ್ನ. ಸೊ ನಿಮಗೆ ಸಿಕ್ಕಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು. ನಮ್ಮ ನರಸೀಪುರ ಕುಟುಂಬಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಡಾಕ್ಟರ್ ರಾಜ್ಕುಮಾರ್ ಅವರ ತಾಯಿಯ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ಲಕ್ಷ್ಮಮ್ಮ, ಎರಡನೇ ಆಯ್ಕೆ ಮಹದೇವಮ್ಮ. ಲಕ್ಷ್ಮಮ್ಮ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಯ ಹಿರಿಯ ಮಗ ಡಾಕ್ಟರ್ ರಾಜ್ಕುಮಾರ್. ಓಕೆ, ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬೇಡ. ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ರಾಜ್ಕುಮಾರ್ ನಟನೆಯ ಸಿಪಾಯಿ ರಾಮು ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ಆರ್ ರಾಮಮೂರ್ತಿ, ಎರಡನೇ ಆಯ್ಕೆ ವೈ.ಆರ್. ಸ್ವಾಮಿ. ವೈ.ಆರ್. ಸ್ವಾಮಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಆರ್ ರಾಮಮೂರ್ತಿ ಅವರು ಚೂರಿ ಚಿಕ್ಕಣ್ಣ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಸೊ ಕೇಳಲಾದ ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ರೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ರಾಜ್ಕುಮಾರ್ ನಟನೆಯ ರಣಧೀರ ಕಂಠೀರವ ಸಿನಿಮಾದಲ್ಲಿ ದಳವಾಯಿ ವಿಕ್ರಮರಾಯ ಪಾತ್ರ ಮಾಡಿದ ಕಲಾವಿದ ಯಾರು? ನಿಮ್ಮ ಮೊದಲನೇ ಆಯ್ಕೆ ಉದಯ್ ಕುಮಾರ್, ಎರಡನೇ ಆಯ್ಕೆ ಆರ್ ನಾಗೇಂದ್ರ ರಾವ್. ಉದಯ್ ಕುಮಾರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಆರ್ ನಾಗೇಂದ್ರ ರಾವ್. ಉದಯ್ ಕುಮಾರ್ ಅವರು ವಿಶ್ವನಾಥ ಶಾಸ್ತ್ರಿ ಪಾತ್ರವನ್ನ ನಿರ್ವಹಿಸಿದ್ರು. ಕೇಳಲಾದಂತಹ 3 ಪ್ರಶ್ನೆಗಳಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದೀರಾ. ನೀವು ಇಷ್ಟಪಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು, ನಿಮ್ಗೆ ಅವರೇ ಸಿಕ್ಕಿದ್ದಾರೆ. ಈಗ ಅವರ ಒಂದು ಹಾಡನ್ನ ಕೇಳಲಿಲ್ಲ ಅಂತಂದ್ರೆ ಹೆಂಗಾಗುತ್ತೆ ಹೇಳಿ ಅಲ್ವಾ? ಅಣ್ಣ ಅವ್ರದ್ದು ಯಾವ್ದಾದ್ರು ಹಾಡು ಹೇಳ್ತೀರಾ? ಅಪ್ಪು ಸರ್ದು ಹೇಳ್ತೀರಾ? ಓಕೆ, ಹೇಳಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಸೂಪರ್, ಸಖತ್ತಾಗಿ ಹಾಡಿದ್ರು. ನೀವು ಹಾಡ್ತೀರಾ? ಅವರು ಇಷ್ಟನಾ ನಿಮ್ಗೆ? ಏಕಪಾತ್ರ ಅಭಿನಯ ಮಾಡ್ತೀವಿ ಅಂತ. ಹೌದಾ? ಹಾಗಾದ್ರೆ ಲಾಸ್ಟ್ ಹೊತ್ತಿಗೆ ತುಂಬಾ ಈಸಿ ಆಗುತ್ತೆ ಅನ್ಸುತ್ತೆ. ನಾಯಕ ಅವ್ರದ್ದು ಏಕಪಾತ್ರ ಅಭಿನಯ ಮಾಡ್ತೀನಿ. ಹೌದಾ? ಓಕೆ, ನೆಕ್ಸ್ಟ್ ರೌಂಡ್ ಅಲ್ಲಿ ಆಡ್ಸೋಣ ಸರ್ ಹತ್ರ. ಸೂಪರ್, ಸಖತ್ತಾಗಿ ಆಟ ಆಡಿದ್ರಿ. 40 ಅಂಕ ಗಳಿಸಿದ್ರ. ಇನ್ನ 2 ಸುತ್ತಿದೆ, ಅದರಲ್ಲೂ ಕೂಡ ಸಖತ್ತಾಗಿ ಆಟ ಆಡಿ. ಓಕೆ, ಇವಾಗ ಶ್ರೀ ಆಂಜನೇಯ ಕುಟುಂಬದ ಹತ್ರ ಹೋಗ್ಬಿಡೋಣ. ರೆಡಿ ಇದ್ದೀರಲ್ಲ? ಬರ್ತಾ ಇದ್ದೀನಿ, ತಗೊಳ್ಳಿ. ನಿಮಗೆ ಸಿಕ್ಕಿರೋದು ರಾಕಿಂಗ್ ಸ್ಟಾರ್ ಯಶ್. ಯಶ್ ಅವರ ಎಲ್ಲ ಸಿನಿಮಾ ನೋಡಿದಿರಿ, ಹೇಳ್ತೀರಾ ಹಾಗಾದ್ರೆ ಎಲ್ಲದಕ್ಕೂ? ಓಕೆ, ಶ್ರೀ ಆಂಜನೇಯ ಕುಟುಂಬ ರೆಡಿ ಇದ್ದಾರೆ. ಅವ್ರಿಗೆ ಸಿಕ್ಕಿರೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಯಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಶ್ ಹುಟ್ಟಿದ ಊರು ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಮೈಸೂರಿನ ಪಡುವಾರಹಳ್ಳಿ, ಎರಡನೇ ಆಯ್ಕೆ ಹಾಸನದ ಭುವನಹಳ್ಳಿ. ಮೈಸೂರಿನ ಪಡುವಾರಹಳ್ಳಿ. ಮೈಸೂರಿನ ಪಡುವಾರಹಳ್ಳಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಹಾಸನದ ಭುವನಹಳ್ಳಿ. 8 ಜನವರಿ 1986ರಲ್ಲಿ ಹಾಸನ ಜಿಲ್ಲೆಯ ಭುವನಹಳ್ಳಿಯಲ್ಲಿ ಜನಿಸಿದ್ದು. ನಂತರ ಬೆಳೆದದ್ದು ಮೈಸೂರಲ್ಲಿ. ಅವರು ಬೆಳೆದಿದ್ದು ಮೈಸೂರಲ್ಲಿ, ಹುಟ್ಟಿದ ಹಾಸನಲ್ಲಿ. ಓಕೆ, ಪರವಾಗಿಲ್ಲ. ಮೊದಲನೇ ಪ್ರಶ್ನೆಗೆ ಸ್ವಲ್ಪ ಅವ್ರು ಕನ್ಫ್ಯೂಸ್ ಆಯಿತು. ಸಾಮಾನ್ಯ ಮೈಸೂರು ಪಡುವಾರಹಳ್ಳಿ ಅಂದು ಅಲ್ಲೇ ಹುಟ್ಟಿದ್ರು ಅಂತ ಅನ್ಕೊಂಡಿದ್ರಿ, ಬಟ್ ಅವರು ಮೂಲತಃ ಹಾಸನದವರು. ಈಗ ಎರಡನೇ ಪ್ರಶ್ನೆ ನೋಡ್ಬಿಡೋಣ. ಯಶ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಶ್ ನಟನೆಯ ಜಂಭದ ಹುಡುಗಿ ಸಿನಿಮಾದ ನಾಯಕಿ ಯಾರು? ನಿಮ್ಮ ಮೊದಲನೇ ಆಯ್ಕೆ ಪ್ರಿಯಾ ಹಾಸನ್, ಎರಡನೇ ಆಯ್ಕೆ ಓವಿಯಾ. ಓವಿಯಾ. ಓವಿಯಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಪ್ಪಾಗಿದೆ. ಸರಿಯಾದ ಉತ್ತರ ಪ್ರಿಯಾ ಹಾಸನ್.
ಕಿರಾತಕ ಸಿನಿಮಾದಲ್ಲಿ ಓವಿಯಾ ನಾಯಕಿಯಾಗಿ ನಟಿಸಿದ್ದಾರೆ. ಪರವಾಗಿಲ್ಲ, ಇನ್ನೊಂದು ಪ್ರಶ್ನೆ ಇದೆ, ಸರಿಯಾಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಯಶ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಾನು ಸಿನಿಮಾದಲ್ಲಿ ಯಶ್ ನಟಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ಸಿದ್ಧಾರ್ಥ, ಎರಡನೇ ಆಯ್ಕೆ ಜಾನು. ಸಿದ್ಧಾರ್ಥ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಜಾನು ಪಾತ್ರ ಮಾಡಿದ್ದು ನಾಯಕಿ ದೀಪಾ ಸನ್ನಿಧಿ. ಓಕೆ, 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ರು. ಪರವಾಗಿಲ್ಲ ಬಿಡಿ, ಇನ್ನ 2 ಸುತ್ತಿದೆ. ಓಕೆ, ಈಗ ಹಾಲು ಜೇನು ಕುಟುಂಬ ರೆಡಿ ಇದ್ದೀರಾ? ಬರ್ತಾ ಇದ್ದೀನಿ. ಯಾರು ಸಿಗ್ಬೇಕು? ಪುನೀತ್ ರಾಜ್ಕುಮಾರ್. ವಿ ಹರಿಕೃಷ್ಣ ಸಂಗೀತ ನಿರ್ದೇಶಕ. ಓಕೆ, ಹಾಲು ಜೇನು ಕುಟುಂಬ ರೆಡಿ ಇದ್ದಾರೆ. ವಿ ಹರಿಕೃಷ್ಣ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿ ಹರಿಕೃಷ್ಣ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಯಾವುದು? ನಿರ್ದೇಶನ ಮಾಡಿರೋದು. ನಿಮ್ಮ ಮೊದಲನೇ ಆಯ್ಕೆ ಕ್ರಾಂತಿ, ಎರಡನೇ ಆಯ್ಕೆ ಯಜಮಾನ. ಯಜಮಾನ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ದರ್ಶನ್ ನಟನೆಯ ಯಜಮಾನ ಸಿನಿಮಾದ ಮೂಲಕ ನಿರ್ದೇಶಕರಾಗಿಯೂ ಗುರುತಿಸಿಕೊಂಡರು ಸಂಗೀತ ನಿರ್ದೇಶಕ ಹರಿಕೃಷ್ಣ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದಿರಾ. ಈಗ 2ನೇ ಪ್ರಶ್ನೆಗೆ ಹೋಗ್ಬಿಡೋಣ. ವಿ ಹರಿಕೃಷ್ಣ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾರೇ ನೀ ದೇವತೆಯ ಹಾಡನ್ನು ಯಾವ ಚಿತ್ರಕ್ಕಾಗಿ ವಿ ಹರಿಕೃಷ್ಣ ಸಂಗೀತ ಸಂಯೋಜನೆ ಮಾಡಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ಮೇಘವೇ ಮೇಘವೇ, ಎರಡನೇ ಆಯ್ಕೆ ಅಂಬಾರಿ. ಅಂಬಾರಿ ಅಂತೆಲ್ಲ ಒಟ್ಟಿಗೆ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಲೂಸ್ ಮಾದಾ ಖ್ಯಾತಿಯ ಯೋಗಿ ನಟನೆಯ ಸಿನಿಮಾ ಅಂಬಾರಿ. AP ಅರ್ಜುನ್ ಚಿತ್ರದ ನಿರ್ದೇಶಕ. ನಿಮ್ಮ ವೈಫ್ನ ನೆನೆಸ್ಕೊಂಡು ಯಾಕೆ ಹಾಡು ಹೇಳ್ಬಾರ್ದು ಈ ಹಾಡನ್ನ? ಸಿಂಗರ್ ಅಲ್ಲ ಮೇಡಮ್, ಎಡಿಟರ್. ಪ್ರಯತ್ನ ಪಡ್ಬೋದಲ್ಲ? ಸಿಂಗಿಂಗ್ ಬರಲ್ಲ, ಎಡಿಟಿಂಗ್ ಮಾಡ್ತೀವಿ ನಾವು. ಓಕೆ, ಸೊ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ವಿ ಹರಿಕೃಷ್ಣ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿ ಹರಿಕೃಷ್ಣ ಅವರು ಯಾವ ಚಿತ್ರಕ್ಕಾಗಿ ಮೊದಲ ಬಾರಿಗೆ ರಾಜ್ಯ ಪ್ರಶಸ್ತಿ ಪಡೆದರು? ನಿಮ್ಮ ಮೊದಲನೇ ಆಯ್ಕೆ ಗಾಳಿಪಟ, ಎರಡನೇ ಆಯ್ಕೆ ರಾಜ್ ದಿ ಶೋ ಮ್ಯಾನ್. ಗಾಳಿಪಟ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ರಾಜ್ ದಿ ಶೋ ಮ್ಯಾನ್. ಅಪ್ಪು ಸರ್ ಅಭಿನಯದ ಚಿತ್ರ ರಾಜ್ ದಿ ಶೋ ಮ್ಯಾನ್. ಗಾಳಿಪಟ ಚಿತ್ರಕ್ಕಾಗಿ ಅವರು ಮೊದಲ ಬಾರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಓಕೆ, ರಾಜ್ಯ ಪ್ರಶಸ್ತಿ ಬಂದಿರೋದು ರಾಜ್ ದಿ ಶೋ ಮ್ಯಾನ್ಗೆ, ಇದು ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿರೋದು ಅಂತ. ಓಕೆ, ಪರವಾಗಿಲ್ಲ. ಕೇಳಲಾದ 3 ಪ್ರಶ್ನೆಗಳಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಓಕೆ, 2 ಸುತ್ತುಗಳು ಕಂಪ್ಲೀಟ್ ಆಗಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ದೀರಾ. ನೀವೆಲ್ಲ ತುಂಬಾನೇ ಚೆನ್ನಾಗಿ ಆಡಿದ್ರಿ. ಇಲ್ಲೂ ಅಷ್ಟೇ, ಇಲ್ಲಿ ಒಂದು ಕನ್ಫ್ಯೂಷನ್ ಆಯ್ತು ಅಷ್ಟೇ. ಇನ್ನ 2 ಸುತ್ತಿದೆ ನಿಮಗೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. 3ನೇ ಸುತ್ತಿಗೆ ಹೋಗ್ಬಿಡೋಣ. ಈಗ 3ನೇ ಸುತ್ತು ಚಿತ್ರ ಜಗತ್ತು. ಓಕೆ, 3ನೇ ಸುತ್ತು ಚಿತ್ರ ಜಗತ್ತನ್ನ ಆಟ ಆಡೋದಕ್ಕೆ ಸೌರಭ ಕುಟುಂಬ ರೆಡಿ ಇದ್ದೀರಾ? ಓಕೆ, ಸೌರಭ ಕುಟುಂಬ ರೆಡಿ ಇದ್ದಾರೆ. ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಸೊ ಇಬ್ಬರು ನಟರ ಅರ್ಧ ಫೇಸ್ ಅನ್ನ ಮರ್ಜ್ ಮಾಡಿಕೊಟ್ಟಿದೀವಿ. ಹಾಫ್ ಆಫ್ ಫೇಸ್ ಯಾರು ಇಬ್ಬರು ನಟರದ್ದು ಅಂತ ನೀವು ಗೆಸ್ ಮಾಡ್ಬೇಕು. ಅಮಿತಾಬ್ ಬಚ್ಚನ್ ಮತ್ತೆ ರಾಜ್ಕುಮಾರ್ ಅವರು. ಓಕೆ, ಸಮಯ ಮುಗಿದ್ಮೇಲೆ ಹೇಳಬೇಕು. ಹೇಳಿ. ಅಮಿತಾಬ್ ಬಚ್ಚನ್ ಮತ್ತೆ ರಾಜ್ಕುಮಾರ್ ಸರ್. ಅಮಿತಾಬ್ ಬಚ್ಚನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಂತ ಗೆಸ್ ಮಾಡಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಬಿಗ್ ಬಿ ಅಮಿತಾಬ್ ಬಚ್ಚನ್ ಕರೆಕ್ಟ್ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಇಬ್ಬರು ದಿಗ್ಗಜರು, ಮೇರು ನಟರ ಅವರಿಬ್ಬರ ಹಾಫ್ ಆಫ್ ಫೇಸ್ ಅನ್ನ ನಾವು ಮರ್ಜ್ ಮಾಡಿಕೊಟ್ಟಿದ್ವಿ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದೀರಾ.
ಓಕೆ, ಈಗ ಸೌರಭ ಕುಟುಂಬಕ್ಕೆ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದೆರಡನ್ನ ಸೇರಿಸಿ ಯಾವ ಚಿತ್ರದ ಹೆಸರಾಗುತ್ತೆ ಅಂತ ಹೇಳಬೇಕು. ನೀವು ಎರಡು ಫೋಟೋವನ್ನ ಸೇರಿಸಿ, ಓಕೆನಾ? ಹೇಳ್ಬೋದಾ? ದೋಣಿ ಸಾಗಲಿ ಮುಂದೆ ಹೋಗಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ದೋಣಿ ಸಾಗಲಿ, ದೋಣಿ ಸಾಗಲಿ ಫಸ್ಟ್ ಹಾಫ್ ಅದು ಕರೆಕ್ಟ್ ಆಗಿದೆ. ಬಟ್ ಅದೇ ಮುಂದೆ ಹೋಗಲಿ ಅಂತ ಅಂದ್ರಿ, ಬಟ್ ದೋಣಿ ಸಾಗಲಿ ಹೇಳಿರೋದ್ರಿಂದ ಅದನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಸೊ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ರ. ಮೂರನೇದು ಕೊಟ್ಬಿಟ್ರೆ 3 ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಬಿಟ್ಟು 60 ಅಂಕ ಗಳಿಸ್ದಂಗೆ ಆಗುತ್ತೆ. ಓಕೆ, ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಾವಲ್ಲಿ ರೌಂಡ್ ಅಪ್ ಮಾಡಿ ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಅದು ಯಾರು ಅಂತ ನೀವು ಕೇಳಬೇಕು. ಇನ್ನು ಜೋರಾಗಿ ಹೇಳಿದ್ರೆ ಅವ್ರಿಗೆ ಕೇಳುತ್ತೆ. ಸುದೀಪ್ ಮ್ಯಾಮ್. ಓಕೆ, ಕಿಚ್ಚ ಸುದೀಪ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಕಾಮಣ್ಣನ ಮಕ್ಕಳು ಚಿತ್ರದ ಸೀನ್ ಅದು. 3ಕ್ಕೆ 3. ಈಗ ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಸೂಪರ್. ಫೇವರಿಟ್ ಹೀರೋ ಮ್ಯಾಮ್ ಅವರು. ಫೇವರಿಟ್ ಹೀರೋ. ಓ, ನಿಮ್ ಫೇವರಿಟ್ ಹೀರೋನಾ? ಯಾವ ಮೂವಿ ನಿಮ್ ಫೇವರಿಟ್? ಎಲ್ಲಾ ಮೂವಿ. ನೋಡಿ, ಅವರು ನಿಮ್ ಫೇವ್ರೆಟ್ ಹೀರೋಯಿನ್ ಯಾರು ಅಂತ ಕೇಳಿದ್ರೆ ಯಾರು ಇಲ್ಲ ನೀವು ಅಂತ ಹೇಳ್ತಾರೆ. ನೀವು ಮಾತ್ರ ಸುದೀಪ್ ಅವ್ರ ಫೇವ್ರೆಟ್ ಹೀರೋ ಅಂತ ಹೇಳ್ತೀರಾ. ಮೋಸ ಅಲ್ವಾ ಇದು? ನೀವು ಅವ್ರ ಹೆಸರನ್ನ ಹೇಳ್ಬೇಕು. ಫಸ್ಟ್ ಇವರು ಆಮೇಲೆ ಇವರು. ನೋಡಿ ಎಷ್ಟು ಬೇಗ ಚೇಂಜ್ ಮಾಡ್ಕೊಂಡ್ಬಿಟ್ರು. ಬಟ್ ಸೂಪರ್. ನೋಡಿ, ನಿಮ್ಗೆ ಇಷ್ಟ ಆಗಿರೋರೆ ಬಂದಿದ್ದಾರೆ ಲಾಸ್ಟ್ಗೆ. 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ವೆಲ್ ಡನ್. ಓಕೆ, ನರಸೀಪುರ ಕುಟುಂಬ ರೆಡಿ ಇದ್ದೀರಾ? ನಮ್ಮ ನರಸೀಪುರ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟರ ಫೋಟೋವನ್ನ ಮರ್ಜ್ ಮಾಡಿಕೊಟ್ಟಿರೋದು. ಮೇಲೆ ಅರ್ಧ, ಕೆಳಗಡೆ ಮೂಗಿನ ಭಾಗದಿಂದ ಅರ್ಧ. ಓಕೆ, ನಿಮ್ಮ ಉತ್ತರ? ವಜ್ರಮುನಿ ಅವರು ಮತ್ತೆ ರಂಗಾಯಣ ರಘು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ವಜ್ರಮುನಿ ಉತ್ತರ ಸರಿಯಾಗಿದೆ. ರಂಗಾಯಣ ರಘು ಉತ್ತರ ಸರಿಯಾಗಿದೆ. ಓಕೆ, ಮೊದಲನೇ ಪ್ರಶ್ನೆಗೆ ಇಬ್ಬರ ನಟರ ಹೆಸರನ್ನ ಸರಿಯಾಗಿ ಗೆಸ್ ಮಾಡಿ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಸೊ ಎರಡನೇ ಪ್ರಶ್ನೆಗೆ ಹೋಗ್ಬಿಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈಗ ಇದು ಎರಡನ್ನೂ ಸೇರಿಸಿ ಏನಾಗುತ್ತೆ, ಯಾವ ಚಿತ್ರದ ಹೆಸರಾಗುತ್ತೆ ಅಂತ ಹೇಳಬೇಕು. ತುಂಬಾ ಈಸಿ ಇದೆ ಆಕ್ಚುಲಿ, ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ನಿಮ್ಮ ಉತ್ತರ? ಹೃದಯ ಹಾಡಿತು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಹೃದಯ ಗೀತೆ ಸ್ವಲ್ಪ ಮಿಸ್ ಆಗೋಯ್ತಲ್ಲ. ಹೃದಯ ಗೀತೆ ಸರಿಯಾದ ಉತ್ತರ. ಪರವಾಗಿಲ್ಲ, ಈಸಿ ಇತ್ತು ಅದು. ನೀವು ಹಂಗೆ ಅನ್ಕೊಂಡ್ಬಿಟ್ರೆ ಅಲ್ಲ ಹಾಡಿದ್ರಿಂದ. ಓಕೆ, ಎರಡನೇ ಪ್ರಶ್ನೆಗೆ ನಿಮ್ಗೆ ಯಾವುದೇ ಅಂಕ ಬಂದಿಲ್ಲ. ಮೂರನೇದಕ್ಕೆ ಹೋಗ್ಬೇಡ. ಓಕೆ, ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಯಾರು ಅಂತ ಗೆಸ್ ಮಾಡಬೇಕು. ಶರಣ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಶರಣ್ ಉತ್ತರ ಸರಿಯಾಗಿದೆಯಾ? ಸರಿಯಾದ ಉತ್ತರ ಅಧ್ಯಕ್ಷ ಚಿತ್ರದ್ದು ಶರಣ್. ಒಂದೇ ಒಂದು ಚೂರ್ ಮಿಸ್ ಆಗೋಯ್ತದು. ಅದಾಗಿದ್ದಿದ್ರೆ ಚಿಂದಿ ಉಡಾಯಿಸ್ಬಿಡ್ತಾ ಇದ್ರಿ. ಬಟ್ ಪರವಾಗಿಲ್ಲ, ನೀವು ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಓಕೆ, ಶ್ರೀ ಆಂಜನೇಯ ಕುಟುಂಬ ರೆಡಿ ಆಗಿದ್ದೀರಾ? ಓಕೆ, ನಾವು ಆಂಜನೇಯ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ.
ಇಬ್ಬರು ನಟಿಯರ ಫೋಟೋನ ಮರ್ಜ್ ಮಾಡಿದ್ದೀವಿ. ಯಾರು ಅಂತ ಗೆಸ್ ಮಾಡಬೇಕು. ಇಲ್ಲಿಂದ ಅರ್ಧ ಫೇಸ್ ಒಬ್ರದಿದೆ, ಇಲ್ಲಿಂದ ಅರ್ಧ ಫೇಸ್ ಒಬ್ರದಿದೆ. ತಾರಾ ಲೀಲಾವತಿ. ತಾರಾ ಮತ್ತು ಲೀಲಾವತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಜಯಂತಿ ಅಮ್ಮ ಮತ್ತು ತಾರಾ. ಸೊ ನೀವು ಒಂದನ್ನ ಸರಿಯಾಗಿ ಗೆಸ್ ಮಾಡಿರೋದ್ರಿಂದ 10 ಅಂಕನ ಗಳಿಸಿದ್ದೀರಾ. ಅದು ಜಯಂತಿ ಅವರು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಕನ್ಫ್ಯೂಸ್ ಆಯ್ತಾ? ನಾನು ಜಯಂತಿ ಇದ್ದೆ. ಹೌದಾ? ಓಕೆ, ಪರವಾಗಿಲ್ಲ. ತಾರಾ ಅನ್ನೋ ಉತ್ತರ ಕರೆಕ್ಟ್ ಆಗಿದೆ, ಹಾಗಾಗಿ 10 ಅಂಕನ ಗಳಿಸಿದ್ದೀರಾ. ಓಕೆ, ಈಗ ಎರಡನೇ ಪ್ರಶ್ನೆಗೆ ಹೋಗ್ಬಿಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇವು ಎರಡನ್ನ ಸೇರಿ ಏನಾಗತ್ತೆ ಅಂತ ನೀವು ಹೇಳಬೇಕು. ಶಿವನ ಬೆಟ್ಟ ಅಂತ. ಶಿವನ ಬೆಟ್ಟ. ಓಕೆ, ಶಿವನ ಬೆಟ್ಟ. ಶಿವನ ಬೆಟ್ಟ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕಾಸಿದ್ರೆ ಕೈಲಾಸ. ಓಕೆ, ಕಾಸಿದ್ರೆ ಕೈಲಾಸ. ಪರವಾಗಿಲ್ಲ, ಇದನ್ನ ಗೆಸ್ ಮಾಡಕ್ ಆಗಿಲ್ಲ ನಿಮ್ಗೆ. ಮುಂದಕ್ಕೆ ಹೋಗ್ಬಿಡೋಣ ಅಲ್ಲ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾರು ಅಂತ ಗೆಸ್ ಮಾಡಬೇಕು. ನಾವು ರೌಂಡ್ ಮಾರ್ಕ್ ಹಾಕ್ಬಿಟ್ಟು ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಅದು ಯಾರು ಅಂತ. ನಿಮ್ಮ ಉತ್ತರ? ಅನಂತ್ನಾಗ್. ಅನಂತ್ನಾಗ್. ಅನಂತ್ನಾಗ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಸರಿಯಾದ ಉತ್ತರವನ್ನ ಕೊಟ್ಟು ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 30 ಅಂಕಗಳು. ಓಕೆ, ಇವಾಗ ಶ್ರೀ ಆಂಜನೇಯ ಕುಟುಂಬ ಆಟ ಆಡಿದ್ದಾಯ್ತು. ಹಾಲು ಜೇನು ಕುಟುಂಬ ರೆಡಿ ಇದ್ದೀರಾ? ನಮ್ಮ ಹಾಲು ಜೇನು ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟಿಯರ ಫೋಟೋ ಗೆಸ್ ಮಾಡಬೇಕು. ಮೀನಾ ಮಹಾಲಕ್ಷ್ಮಿ. ಓಕೆ, ಸಮಯ ಮುಗಿದ ಮೇಲೆ ಹೇಳಿ. ಮೀನಾ ಮಹಾಲಕ್ಷ್ಮಿ. ಮಾಲಾಶ್ರೀ. ಮಾಲಾಶ್ರೀ ಮತ್ತೆ ಮೀನಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮೀನಾ ಉತ್ತರ ಸರಿಯಾಗಿದೆ. ಮಾಲಾಶ್ರೀ ಕೂಡ ಉತ್ತರ ಸರಿಯಾಗಿದೆ. ಮಾಲಾಶ್ರೀ ಅವ್ರನ್ನ ಹಲ್ಲು ನೋಡಿ ಗೆಸ್ ಮಾಡ್ಬಿಡ್ಬೋದಲ್ಲ? ಹೌದು. ಓಕೆ, ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡು ಫೋಟೋನ ಸೇರಿಸಿ ಯಾವ ಚಿತ್ರದ ಹೆಸರು ಆಗತ್ತೆ ಅಂತ ಹೇಳಬೇಕು. ಸಂಗ್ರಾಮ. 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 ಸಂಗ್ರಾಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸಂಗ್ರಾಮ ಉತ್ತರ ಸರಿಯಾಗಿದೆ. ಸೊ ಅದನ್ನ ಹೆಂಗ್ ಗೆಸ್ ಮಾಡಿದ್ರಿ ನೀವು? ಸಮ್ ಪ್ಲಸ್ ಗ್ರಾಮ. ಸಮ್ ಇದೆಯಲ್ವಾ, ಸಮ್ ಪ್ಲಸ್ ಗ್ರಾಮ. ಓಹೋ, ಹಂಗೆ. ಬಹಳ ಚೆನ್ನಾಗಿ ಗೆಸ್ ಮಾಡಿದ್ದಾರೆ. ಅವ್ರು ಬೇರೆ ಎಡಿಟರ್ ಅಲ್ವಾ, ಹಂಗಾಗಿ. ಓಕೆ, ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಅದು ಯಾರು ಅಂತ ಗೆಸ್ ಮಾಡಬೇಕು. ಪ್ರೇಮ. ಓಕೆ, ಪ್ರೇಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪ್ರೇಮ ಉತ್ತರ ಸರಿಯಾಗಿದೆ. ಸೊ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ರ ಈ ಸುತ್ತಿನಲ್ಲಿ. ಸೂಪರ್. ಓಕೆ, 3 ಸುತ್ತುಗಳು ಮುಕ್ತಾಯವಾಗಿದೆ. ಎಲ್ಲರೂ ಬಹಳ ಚೆನ್ನಾಗಿ ಆಟ ಆಡಿದ್ದೀರಾ, ಬಹಳ ಪ್ರಯತ್ನ ಪಟ್ಟಿದ್ದೀರಾ ಚೆನ್ನಾಗಿ ಆಟ ಆಡೋದಕ್ಕೆ. ಈಗ 3 ಸುತ್ತುಗಳು ಮುಕ್ತಾಯ ಆದ್ಮೇಲೆ 4ನೇ ಸುತ್ತಿಗೆ ಹೋಗ್ಬಿಡೋಣ ಅಲ್ಲ?
4ನೇ ಸುತ್ತು ಯಾವುದು? ನಟ ಭಯಂಕರ. ಓಕೆ, ಈಗ ಸರ್ ಬೇರೆ ಎಕ್ಸ್ಪರ್ಟ್ ಇದ್ದಾರೆ ಏಕಪಾತ್ರ ಅಭಿನಯದಲ್ಲಿ. ಮೋಸ್ಟ್ಲಿ ಅವ್ರನ್ನೇ ಕಳಿಸ್ಬೋದಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ವಾ? ಓ, ಸರ್ನ ಸಪ್ರೇಟಾಗಿ ಮಾಡ್ಸೋಣ ಬಿಡಿ ಹಾಗಾದ್ರೆ. ಓಕೆ, ಇವಾಗ 4ನೇ ಸುತ್ತಿನಲ್ಲಿ ಆಟ ಆಡೋದಕ್ಕೆ ಎಲ್ಲರೂ ರೆಡಿ ಆಗಿದ್ದಾರೆ. 4ನೇ ಸುತ್ತಿಗೆ ಹೋಗ್ಬಿಡೋಣ. 4ನೇ ಸುತ್ತು ನಟ ಭಯಂಕರ. ಓಕೆ, ಸೌರಭ ಕುಟುಂಬ ರೆಡಿ ಇದ್ದೀರಲ್ಲ? ಯಾರು ಬರ್ತಾ ಇದಾರೆ ಇಲ್ಲಿ ಆಕ್ಟ್ ಮಾಡೋದಕ್ಕೆ? ನೀವಾ? ಓಕೆ, ಬನ್ನಿ ತಗೊಳ್ಳಿ. ಓಕೆ, ನೋಡ್ಕೊಂಡ್ರಾ? ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಗಂಡ ಹೆಂಡತಿ, ಗಂಡ ಹೆಂಡತಿ, ಜೋಡಿ, ಸೌಂಡ್, ಸೌಂಡ್, ಶಬ್ದ, ನಿಶಬ್ದ, ಗಲಾಟೆ, ಗಲಾಟೆ, ಹೆಂಡತಿ, ಗಂಡ, ಗಲಾಟೆ ಯಜಮಾನ, ಹೇಳಿ ಹೇಳಿ. ಗಲಾಟೆ ಅಳಿಯಂದ್ರು, ಗಲಾಟೆ ಅಳಿಯಂದ್ರು, ಗಲಾಟೆ 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 ಅಳಿಯಂದ್ರು. ಅಳಿಯಂದ್ರು. ಓಕೆ, ಗಲಾಟೆ ಅಳಿಯಂದ್ರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಗಲಾಟೆ ಅಳಿಯಂದ್ರು ಸರಿಯಾದ ಉತ್ತರ. ಬೇಗ ಬೇಗ ಗೆಸ್ ಮಾಡ್ಬೇಕು ಆಯ್ತಾ? ಇವ್ರು ಗೆಸ್ ಮಾಡಿದ್ರು ಬೇಗ ಬೇಗ. ನಿಮ್ಮ ಸಮಯ ಈಗ ಶುರುವಾಗಿದೆ. ಲೈಟ್, ಲೈಟ್, ಬೆಳಕು, ಬೆಳಕು, ಹಾಂ, ಮರ್ತೋಯ್ತಾ? ಬಾಡಿ, ಉಡುಪು, ಬಟ್ಟೆ, ಡ್ರೆಸ್, ಶೃಂಗಾರ, ಬೆಳಕು ವಿನ್ಯಾಸ, ಶರೀರ, ಹೊಳಪು, ಬೆಳಕು ಪ್ರಸಾದನ, ಬೆಳಕು ಹೊಂದಿದ್ದಾರೆ. ಅದು ಕರೆಕ್ಟಾ? ನೀವು ಸರಿಯಾಗಿ ನೋಡ್ಕೊಂತ ಇದ್ದೀವಿ ನೋಡಿ. ಬೆಳಕು, ಕಿರಣ. ಓಕೆ, ನಿಮ್ಮ ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾದವರು ಅವರು. ನಿಮ್ಮ 2ನೇ ಸುಳಿವು ಅದೊಂದು ಕಲೆ. ಓಕೆ, ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ತುಂಬಾ ಈಸಿ ಇತ್ತು, ಸ್ವಲ್ಪ ಕ್ವಿಕ್ ಆಗಿ ಹೇಳಿದ್ರೆ ಆಗ್ತಾ ಇತ್ತೇನೋ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಹಗಲು ವೇಷ. ಬಟ್ ಪರವಾಗಿಲ್ಲ, ಸ್ವಲ್ಪ ಫಾಸ್ಟ್ ಆಗ್ಬೇಕು ನೀವು. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಲ್ಯೂಟ್, 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 ಪ್ರಪಂಚ, ಪೊಲೀಸ, ಅಧಿಕಾರಿ, ಅಧಿಕಾರಿ, ಸೈನಿಕರು, ಜಗತ್ತು, ಜಗತ್ತು, ಪ್ರಪಂಚ, ಈ ಪ್ರಪಂಚ, ಜಗತ್ತಿಗೆ ಪ್ರಣಾಮ, ಪ್ರಪಂಚ, ನೀವು ಮ್ಯಾಪ್, ಭಾರತ, 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 ಭಾರತಾಂಬೆ, ಏನು ಸರ್? ಯಾರು? ಭಾರತಾಂಬೆಗೆ ನಮನ, ಬಾಯ್ ಬಿಡಾಗಿಲ್ಲ. ಕನ್ನಡ, ಭರತ್, ಭಾರತ, ಭಾರತ್, 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 ಭಾರತ ಮಾತೆ. ಓಕೆ, ನಿಮ್ಮ ವಂದೇ ಸಮಯ ಮಾತರಂ. ಮುಕ್ತಾಯವಾಗಿದೆ. ಈಗ ಸುಳಿವು ತಗೋಬೇಕಲ್ವಾ? ನಿಮ್ಮ ಮೊದಲನೇ ಸುಳಿವು ನಮಗದು ಹೆಮ್ಮೆ. ನಿಮ್ಮ 2ನೇ ಸುಳಿವು BC ಪಾಟೀಲ್ ಆ ಚಿತ್ರದಲ್ಲಿ ನಟಿಸಿದ್ದಾರೆ. ಗೊತ್ತಾಗ್ತಾ ಇಲ್ವಾ? ಭಾರತಾಂಬೆಗೆ ಸಲ್ಯೂಟ್. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ.
ಹ್ಯಾಟ್ಸ್ ಆಫ್ ಇಂಡಿಯಾ. ಓಕೆ, ಸೊ 3ರಲ್ಲಿ ನೀವು ಒಂದು ಪ್ರಶ್ನೆಗೆ ಸರಿಯಾಗಿ ಗೆಸ್ ಮಾಡಿದ್ರಿ, ಅಂದರೆ ಅವ್ರು ಎನಾಕ್ಟ್ ಮಾಡಿದ್ರು ಅದನ್ನು ಒಂದನ್ನು ನೀವು ಸರಿಯಾಗಿ ಗೆಸ್ ಮಾಡಿ 20 ಅಂಕನ ಗಳಿಸಿದ್ರ. ಓಕೆ, ಹೌದು. ಓಕೆ, ಸೌರಭ ಕುಟುಂಬ ಆಟ ಆಡಿದ್ದಾಯ್ತು. ನರಸೀಪುರ ಕುಟುಂಬ ರೆಡಿ ಇದ್ದೀರಾ ಅಲ್ವಾ? ಯಾರು ಬರ್ತಾ ಇದ್ದೀರಾ? ನೀವಾ? ಬನ್ನಿ. ಸ್ವಲ್ಪ ಕ್ವಿಕ್ ಆಗಿರ್ಬೇಕು ಆಯ್ತಾ, ಸಮಯ ಜಾಸ್ತಿ ಇಲ್ಲ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಣ, ರಾಮ, ಬಿಲ್ಲು, ಬಿಲ್ಲು, ಬಿಲ್ಲು ಬಾಣ, ರಾಮ, ಶರ, ಫಸ್ಟ್ ಅಂತೇಳಿ, ಆಕಾಶ, ಸೂರ್ಯನ, ಸೂರ್ಯ, ರವಿ, ಚಂದ್ರ, ಆಕಾಶದಲ್ಲಿ ನಮಸ್ಕಾರ ಮಾಡೋದು. ಬಾನು, ಏನು ಬಾಣ? ಬಾನು, 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 ಆಕಾಶ, ನೀನೆ, ಸೂರ್ಯ, ಗುರಿ, ಶೂಟ್ ಮಾಡೋದ, ಬಿಲ್ಲು, ಬಿಲ್ಲು, ಬಾಣ, ಶರ, ಬಾಣ, ಬಾಣನ, ಕಾಮನ ಬಿಲ್ಲು, ಸಂಧ್ಯಾವಂದನ, ಬಾಣನ, ಗುರಿ. ಓಕೆ, ಅವ್ರಿಗೆ ನಗು ಬಂದ್ಬಿಡ್ತು. ಆಯ್ತು. ಓಕೆ, ನಿಮ್ಮ ಸುಳಿವು ಈ ರೀತಿಯಾಗಿದೆ. ವಿ ಮನೋಹರ್ ನಿರ್ದೇಶನದ ಚಿತ್ರ ಇದು. ನಿಮ್ಮ 2ನೇ ಸುಳಿವು ಅದು ಬಲಶಾಲಿ. ಗೊತ್ತಾಗ್ತಾ ಇಲ್ವಾ? ಉತ್ತರ ನೋಡೋಣ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಇಂದ್ರಧನುಷ್. ನಿಮ್ಗೆ ಯಾಕೆ ಅಷ್ಟೊಂದು ನಗು ಬಂತು? ಇದು ಈಸಿ ಆಗಿದೆ, ಗೆಸ್ ಮಾಡ್ಬೋದು. ನಿಮ್ಮ ಸಮಯ ಈಗ ಶುರುವಾಗಿದೆ. 3 ಪದ. ಕೂಗೋದ, ಕೋಳಿ, ಓ ಓ ಓ, ನನ್ನ, ಓ ನನ್ನ, ಓ ನನ್ನ ನಲ್ಲೆ, ಓ ನನ್ನ ನಲ್ಲೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಇದು ಸ್ವಲ್ಪ ನೀವು ಹೇಳ್ಬೋದು. ಏದಸ್ರು ಬಿಡ್ತಾ ಇದ್ದಾರೆ, ಸಾಕಾಗೋಯ್ತು ತೋರಿಸಿ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. 3 ಪದ. 2ನೇದು ಇಂಗ್ಲೀಷಾ? ತಳ್ಳೋದ, ಜಸ್ಟ್, ಫಸ್ಟ್ ಒಂದು ಮುದ್ದು. ನೀವು ಬಾಯಲ್ಲಿ ಹೇಳಂಗಿಲ್ಲ. ಮುದ್ದು, ಮುದ್ದು, ಸ್ವಲ್ಪ, ಸ್ವಲ್ಪ, ಸ್ವಲ್ಪ ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, 3ರಲ್ಲಿ 2 ಸರಿಯಾಗಿ ತೋರಿಸಿದ್ರ. ಇವ್ರನ್ನ ನೋಡಿದ್ರೆ ನಿಮಗೆ ನಗು ಬಂದ್ರು ಪರವಾಗಿಲ್ಲ, ಉತ್ತರ ಕರೆಕ್ಟ್ ಆಗಿ ಹೇಳಿದಿರ. ಸೊ 40 ಅಂಕನ ಗಳಿಸಿದ್ರ. ವೆಲ್ ಪ್ಲೇಡ್. ಓಕೆ, ಈಗ ಶ್ರೀ ಆಂಜನೇಯ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದಾರೆ? ಬನ್ನಿ, ಈ ಕಡೆಗೆ ಬನ್ನಿ. ಈಸಿ ಇದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಆಂಟಿ ಪ್ರೀಸೆ ಹೇಳಿ. ಆಂಟಿ ಪ್ರೀಸೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ನೋಡೋಣ, ಇದು ಕೂಡ ಈಸಿ ಇದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ನೀರ್ ದೋಸೆ. 3 ಪದ.
ಆಕಾಶ. ಎಲ್ಲರೂ. ಎಲ್ಲರೂ. ಎಲ್ಲರೂ ಮಾಡುವುದು ಒಟ್ಟು. ಎಲ್ಲರ ಮನೆ ದೋಸೆ ತೂತು. ಅಲ್ಲ, ಇನ್ನೊಂದು ಸ್ವಲ್ಪ ಹೇಳಿ. ಎಲ್ಲರ ಮನೆ ದೋಸೆನೂ ತೂತು ರೀ. ಎಲ್ಲರ ಮನೆ ದೋಸೆನೂ ಮೂರು ಪದ ಅಂತ ಇದ್ರೆ ತಾನೆ. ಎಲ್ಲರ ಮನೆ ದೋಸೆ. ಬಿಡಿ ಸಾಕು ನೋಡಿ. ಉತ್ತರ ಕರೆಕ್ಟ್ ಆಗಿದೆಯಾ? ಎಲ್ಲರ ಮನೆ ದೋಸೆನು ಅಂತ ಕೊಟ್ಟಿದ್ದಾರೆ. ಎಲ್ಲರ ಮನೆ ದೋಸೆ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಮೋಸ್ಟ್ಲಿ ಇವ್ರ ಮನೆ ದೋಸೆ ತೂತಿಲ್ಲ, ಹಂಗಾಗಿ ನಾವು ಅಲ್ಲಿಗೇನೆ ನಿಲ್ಸ್ಬಿಟ್ಟಿದೀವಿ. ಎಲ್ಲರ ಮನೆ ದೋಸೆನು ಅಂತ ಗೆಸ್ ಮಾಡಿದರೆ ಉತ್ತರ ಕರೆಕ್ಟ್ ಆಗಿದೆ. 40 ಅಂಕನ ಗಳಿಸಿದ್ದೀರಾ. ಓಕೆ, ನಿಮಗೆಲ್ಲ ಭಾಳ ಈಸಿ ಇದೆ ಸಿಗ್ತಾ ಇದೆ. ಇದು ಈಸಿ ಇದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಕೋಡು, ಕೋಳಿ, 3 ಪದ. ಗೋಳಿ, ಕೂಗ ಕೋಳಿ, 3 ಪದ. ಬರೆಯೋದು, ಕೋಡು. ಅದನ್ನೇ ತೋರಿಸಿ, ಅದೇ ಈಸಿ ಅವ್ರಿಗೆ. ನಿನ್ನ ತಲೆ ಮೇಲೆ ಕೋಡು ಇದೆಯಾ? ಗೆಸ್ ಮಾಡಲಿ. ನಿನ್ನ ತಲೆ ಮೇಲೆ ಕೋಡು ಇದೆಯಾ? ಸಮಯ ಇಲ್ಲ. ಓಡುತ್ತಿದೆಯಾ? ಕುದುರೆ, ಕೋಳಿ. ಗೆಸ್ ಮಾಡಿ. ಕೊಂಬು. ಕೊಂಬು. ಬೇರೆ ತೋರಿಸಿ, ಬೇರೆ ತೋರಿಸಿ. ಸರಣಿ, 3 ಪದ. ಬರೆಯೋದು, ಓಡಿಸೋದು, ಪೆನ್ನು, ನವಿಲುಗರಿ. ಓಕೆ, ನಿಮ್ಮ ಮೊದಲನೇ ಸುಳಿವು ಸರಣಿ ಚಿತ್ರಗಳ ನೆನಪು. ನಿಮ್ಮ 2ನೇ ಸುಳಿವು ರಾಜೇಂದ್ರ ಸಿಂಗ್ ಬಾಬು ಈ ಚಿತ್ರದ ನಿರ್ದೇಶಕ. ತುಂಬಾ ಈಸಿ ಇದೆ ಆಕ್ಚುಲಿ. ಗೊತ್ತಾಗ್ತಾ ಇಲ್ವಾ? ಇನ್ನೊಮ್ಮೆ ತೋರಿಸೋಣ. ಇಲ್ಲ. ಈಗ ಉತ್ತರ ನೋಡ್ಬೇಡ, ಸಮಯ ಮುಗ್ದಿರೋದ್ರಿಂದ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಕುರಿಗಳು ಸರ್, ಕುರಿಗಳು. ಒಟ್ಟು ಪರವಾಗಿಲ್ಲ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದೀರಾ. ಹೋಗ್ಬೋದು. ಓಕೆ, ಹಾಲು ಜೇನು ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದೀರಾ? ನೀವೇನಾ? ಓಕೆನಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯ್ ಬಿಡುವಂಗಿಲ್ಲ. ಬಾಯ್ ಬಿಡೋ ಹಾಗಿಲ್ಲ. ಯಾರಿಗೆ ಸಾಲುತ್ತೆ ಸಂಬಳ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸೊ ನಿಮ್ಮ ಎಡಿಟಿಂಗ್ ಅಲ್ಲಿ ಬರೋ ದುಡ್ಡು ಸಾಲಲ್ಲ, ಅದಕ್ಕೆ ಯಾರಿಗೆ ಸಾಲುತ್ತೆ ಸಂಬಳ ಅಂತ ಹೇಳ್ಬಿಟ್ರಿ. ನೋಡಿ ಎಷ್ಟು ಬೇಗ ಹೇಳ್ಬಿಟ್ರ. ಸೊ ಹೋಗ್ಬಿಡೋಣ ಈಗ ಮುಂದಕ್ಕೆ. ಇದು ಕೂಡ ಈಸಿ ಇದೆ, ತೋರಿಸೋದು ಕಷ್ಟ. ನಿಮ್ಮ ಸಮಯ ಈಗ ಶುರುವಾಗಿದೆ. ಯಾರಂತ ತೋರಿಸು, ನಾನು ನೋಡ್ತೇನೆ. ತೋರಿಸ್ಬೋದು. ಹೇಳಿ, 2 ಸೇರಿಸಿ ಹೇಳಿ. ಅದಕ್ಕಿಂತ ಮುಂಚೆ ಏನೋ ಹೇಳಿದ್ರಲ್ಲ. ಅದಕ್ಕಿಂತ ಮುಂಚೆ ಏನೋ ಹೇಳಿದ್ರಿ ನೀವು. ಓಕೆ, ಅಮ್ಮ ನಾಗಮ್ಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೊಂದೇ ವರ್ಡ್ ತೋರಿಸಿ ನೋಡಿ. ಅಸುರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ.
ಓಕೆ, ಹರ್ಷ ಅವ್ರು ಬಹಳ ಕ್ಲೇವರ್ ಇದ್ದಾರೆ ಅಂತ ಕೂಡ ಗೊತ್ತಾಯ್ತು. ಓಕೆ, ಸೂಪರ್ ಆಗಿ 3-3 ಈ ಸುತ್ತಿನಲ್ಲಿ ನೀವೇ. ಓಕೆ, 3-3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ ಹಾಲು ಜೇನು ಕುಟುಂಬ. ಸೂಪರ್ ಆಗಿ ಆಟ ಆಡಿದ್ರು, ಎಲ್ರು ಮಜಾ ಮಾಡಿದ್ರಿ ಅಲ್ವಾ ಈ ಸುತ್ತು? ಇವರಂತೂ ಸಿಕ್ಕಾಪಟ್ಟೆ ನಗಾಡ್ತಾ ಇದ್ರು. ಓಕೆ, ಇವಾಗ 4 ಸುತ್ತುಗಳು ಮುಕ್ತಾಯವಾಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದೆ ಅಂತ ನೋಡುವಂತಹ ಸಮಯ. ಮೊದಲಿಗೆ ನಮ್ಮ ಸೌರಭ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 180. ನರಸೀಪುರ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 180. ಓ, ಇಬ್ರು ಸಮಬಲದ ಹೋರಾಟ. ಈ ಕಡೆ ಶ್ರೀ ಆಂಜನೇಯ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 130. ಹಾಲು ಜೇನು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 220. ಇಲ್ಲ, ಒಂದೇನೋ ಮಿಸ್ ಆಯ್ತು ಅನ್ಸುತ್ತೆ ಅಷ್ಟೇ ಅಲ್ಲ. ಓಕೆ, ಹಾಲು ಜೇನು ಕುಟುಂಬ 220 ಅಂಕಗಳನ್ನ ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ವಿನರ್ಸ್, ಕಂಗ್ರ್ಯಾಚುಲೇಷನ್ಸ್. ಈ ಕಡೆ ಸೌರಭ ಕುಟುಂಬ ಮತ್ತೆ ನರಸೀಪುರ ಕುಟುಂಬ 180 ಅಂಕಗಳನ್ನ ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ ಕೂಡ. ಇನ್ನು ನಮ್ಮ ಶ್ರೀ ಆಂಜನೇಯ ಕುಟುಂಬ 130 ಅಂಕಗಳನ್ನ ಗಳಿಸುವ ಮೂಲಕ 3ನೇ ಸ್ಥಾನದಲ್ಲಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ನಿಮ್ಗಳು. ಸಿನಿಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಕುಟುಂಬಗಳಿಗೂ ಸಿನಿಮಾ ಕುರಿತಾದಂತಹ ಪುಸ್ತಕಗಳನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ SSB ಟೂರ್ಸ್ ಅಂಡ್ ಟ್ರಾವೆಲ್ಸ್. ಭಾರತ ಮತ್ತು ವಿದೇಶ ಪ್ರವಾಸಕ್ಕೋಸ್ಕರ ನೀವು ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. 7353333313. ಇನ್ನೋ ನಂಬರ್ 9535497689. ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಹನುಮಂತನಗರ, ಬೆಂಗಳೂರು 50. SSB ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಚಂದನ ವಾಹಿನಿಯ ಕಡೆಯಿಂದ ಅನಂತ ಧನ್ಯವಾದಗಳು. ಓಕೆ, ಮೊದಲಿಗೆ ಹಾಲು ಜೇನು ಕುಟುಂಬ ಕೊಟ್ಬಿಡೋಣ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೌರಭ ಕುಟುಂಬ, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಶ್ರೀ ಆಂಜನೇಯ ಕುಟುಂಬ, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಸೊ ಇವತ್ತಿನ ಕಾರ್ಯಕ್ರಮ ನೋಡಿ ನೀವೆಲ್ಲರೂ ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಸಿನಿಕ್ವಿಸ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಇಮೇಲ್ ಅಡ್ರೆಸ್ ಅನ್ನ ತಗೊಳ್ಳಿ. ಆ ಇಮೇಲ್ ಅಡ್ರೆಸ್ಗೆ ನಿಮ್ಮ ಹೆಸರು, ವಿಳಾಸ, ನಿಮ್ಮ ಏಜು, ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಮಗೆ ಕಳಿಸ್ಕೊಡಿ. ನಾವು ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೀವು ಮುಂದಿನ ಒಂದು ಸಂಚಿಕೆಯಲ್ಲಿ ಸಿನಿಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು. ಸೊ ಇವಾಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ, ಮುಕ್ತಾಯದ ಹಂತಕ್ಕೆ. ಇವತ್ತಿನ ಕಾರ್ಯಕ್ರಮ ಎಂಜಾಯ್ ಮಾಡಿದ್ರಾ? ಎಲ್ರಿಗೂ ಖುಷಿ ಆಯ್ತಾ? ಸೊ ನೀವುಗಳು ಬಂದಿದ್ದು ನಮಗೂ ಕೂಡ ತುಂಬಾನೇ ಖುಷಿ ಆಯ್ತು. ಸೊ ಜೀವನದಲ್ಲಿ ಏನೇನು ಅನ್ಕೊಂಡಿದ್ದೀರಾ ಎಲ್ಲ ನೀವು ಸಾಧನೆ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ಒನ್ಸ್ ಅಗೇನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿಕ್ವಿಸ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮನ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.